ಪ್ರೀತಿಯ ಗೆಳೆಯರೆ, ಬೆನ್ನೋವು, ಸೊಂಟ ನೋವು ಯಾರು ಅನುಭವಿಸ್ತಾರೆ ಜೀವನದಲ್ಲಿ ಅಲ್ವಾ? ನಾವೇನು ಹೇಳ್ತೀವಿ ಆರ್ಥೋಪೆಡಿಕ್ ಸರ್ಜನ್ ಅಂತಂದರೆ ಒಬ್ಬರಲ್ಲ ಒಂದಲ್ಲ ಒಂದ್ಸಲಿ ಒಬ್ರಿಗೆಲ್ಲ ಒಂದ್ಸಲಿ ಖಂಡಿತ ಬೆನ್ನೋವು ಬಂದೇ ಇರುತ್ತೆ ಅಂತ. ಸೊಂಟ ಇದ್ದವ್ರಿಗೆಲ್ಲ ಒಂದಲ್ಲ ಒಂದ್ಸಲಿ ಸೊಂಟ ಬಂದೇ ಇರುತ್ತೆ. ಎಷ್ಟೊಂದು ಕಾರಣಗಳಿದೆ, ಎಷ್ಟೊಂದು ಮೆಡಿಕಲ್ ಕಂಡೀಷನ್ಸ್ ಇದೆ. ಡಿಸ್ಕ್ ಪ್ರಾಬ್ಲಮ್ಸ್ ಅಂತೂ ನೀವು ಕಾಮನ್ ನೋಡಿದ್ದೀರಾ. L4-5 ಡಿಸ್ಕ್ ಅಂತೀವಿ, L5-S1 ಡಿಸ್ಕ್ ಅಂತೀವಿ. ಸಡನ್ನಾಗಿ ಭಾರ ಎತ್ಬಿಟ್ಟಿರ್ತಾರೆ, ಡಿಸ್ಕ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಮತ್ತು ಮಸಲ್ ಸ್ಟ್ರೈನು, ಲಿಗಮೆಂಟ್ ಸ್ಟ್ರೈನ್ ಆದರೂ ಬೆನ್ನೋವು ಬರ್ಬೋದು. ಜೊತೆಗೆ ಎಷ್ಟೊಂದು ನಾನ್ ಮೆಡಿಕಲ್ ಕಂಡೀಷನ್ಸ್ ಕೂಡ ಇದೆ. ಸೊ ಈ ರೀತಿಯ ನಾನಾ ರೀತಿಯ ಕಂಡೀಷನ್ಸ್ಗಳಲ್ಲಿ ಬೆನ್ನೋವು ಬರುತ್ತೆ. ಸಿಂಪಲ್ಲಾಗಿ ಯಾವ ವ್ಯಾಯಾಮಗಳನ್ನ ಮಾಡೋದ್ರಿಂದ ಟ್ರೀಟ್ಮೆಂಟ್ ಅಂದರೆ ನಿಮ್ಗೆ ಗೊತ್ತೇ ಇದೆ. ಒಂದು ಮೆಡಿಕೇಷನ್ಸ್ ಕೊಡ್ತೀವಿ, ನೆಕ್ಸ್ಟು ರೆಸ್ಟ್ ಹೇಳ್ತೀವಿ, ಲುಂಬೋಸೈಕಲ್ ಬೆಲ್ಟ್ ಅಂತ ಹೇಳ್ತೀವಿ. ಜೊತೆಗೆ ಅದಕ್ಕೆ ಬೇಕಾದಂಥ ಕೆಲವು ಎಕ್ಸಸೈಸ್, ಲೈಫ್ ಟೈಮ್ ಮಾಡಿಫಿಕೇಷನ್, ಮೇಯ್ನಾಗಿ ಎಕ್ಸಸೈಸ್ ವ್ಯಾಯಾಮಗಳು. ಯಾವ ವ್ಯಾಯಾಮ ಮಾಡೋದ್ರಿಂದ ಬೆನ್ನೋವು ನೀವು ಕಂಟ್ರೋಲ್ ಮಾಡ್ಬೋದು. ಸಿಂಪಲ್ 6 ಎಕ್ಸಸೈಸ್ನ 6 ವ್ಯಾಯಾಮಗಳನ್ನ ಹೇಳ್ತೀನಿ, ಅದನ್ನು ರೆಗ್ಯುಲರ್ ಮಾಡ್ಕೊಳ್ಳಿ. ಬೆನ್ನೋವು ಬರ್ದಂಗೆ ನೋಡ್ಕೊಳ್ಳಿ, ಬಂದಿದ್ದನ್ನು ಕಂಟ್ರೋಲ್ ಆಗಿಟ್ಕೊಳ್ಳಿ. ಮೊದಲನೇ ಗೆಳೆಯರೆ, ಕ್ಯಾಟ್ ಕೌ ಸ್ಟ್ರೆಚ್ ಅಂತ ಹೇಳ್ತೀವಿ. ಕ್ಯಾಟ್ ಅಂದರೆ ನಿಮ್ಗೆ ಗೊತ್ತಿದೆ, ಬೆಕ್ಕು. ಕೌ ಅಂದರೆ ಹಸು ಅಲ್ವಾ? ಕ್ಯಾಟ್ ಕೌ ಸ್ಟ್ರೆಚಿಂಗ್ ಮಾಡಬೇಕಪ್ಪ ಅಂದರೆ ಫಸ್ಟು ಕೌ ಪೊಸಿಷನ್. ಮೊದಲು ಯಾವ ಥರ ಅಂತ ನಿಮ್ಗೆ ಒಂದು ಬ್ಯಾಕ್ಗ್ರೌಂಡಲ್ಲಿ ತೋರಿಸಿರ್ತೀನಿ ನೋಡಿ. ಒಂದು 2 ಕೈನ ನೆಲದ ಮೇಲೆ ಇಟ್ಬಿಟ್ಟು ಭುಜ ನೇರಿಗೆ ಕೈ ಬರುತ್ತೆ, ನಮ್ಮ ಹಿಪ್ ಜಾಯಿಂಟ್ ನೇರಕ್ಕೆ ಮಂಡಿ ಬರುತ್ತೆ. ಆ ಥರ ಕೂತ್ಕೊಂಡು ಆ ಥರ ಪೊಸಿಷನ್ ಬಂದುಬಿಟ್ಟು ಫಸ್ಟು ಕೌ ಪೊಸಿಷನ್ ಇನ್ನೇನು ಮಾಡ್ತಾ ಈ ಥರ ಕತ್ತೆತ್ಬಿಟ್ಟು ಮಾಡಬೇಕು. ಒಂದು 10-15 ಸೆಕೆಂಡ್ ಇಟ್ಕೋಬೇಕು. ಮತ್ತೆ ಎಕ್ಸೆಲ್ ಮಾಡ್ತಾ ಒಳಗೆ ಬಂದು ಭುಜದ ಹೊಟ್ಟೆ ಭಾಗನ ಹಿಂದಕ್ಕೆ ತಳ್ಬೇಕು, ಬೆನ್ನಿನ ಭಾಗನ. ಅದು ನಿಮಗೆ ಕ್ಯಾಟ್ ಪೊಸಿಷನ್ಗೆ ಹೋಗುತ್ತೆ. ಸೊ ಕ್ಯಾಟ್ ಆ್ಯಂಡ್ ಕೌ ಅಂದಾಗ ಮೇಲೆ ಕೆತ್ತೀರ, ಕ್ಯಾಟ್ ಅಂದಾಗ ಕೆಳಗೆ ಬರ್ತೀರ. ಸೊ ಈ ಥರ ಎಕ್ಸಸೈಸ್ನ 10-15 ಸೆಕೆಂಡ್ ಮಾಡಿ ಗೆಳೆಯರೆ. ಇದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ನೀವು ನೋಡಿದಂಗೆ ಸ್ಪೈನ್ದು ನಾವೇನು ಮಾಡ್ತೀವಿ, ಒಂದು ಎಕ್ಸಾಕ್ಟೆಡ್ ಮಾಡ್ತಾಯಿದ್ವಿ ಇದನ್ನು ಪೊಸಿಷನ್, ಇನ್ನೊಂದನ್ನ ಕೌ ಪೊಸಿಷನ್ಲಿ, ಕ್ಯಾಟ್ ಪೊಸಿಷನ್ಲಿ ಈ ಥರ ಮಾಡ್ತಾಯಿದ್ವಿ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಸ್ಪೈನ್ಗೆ ಮೂಮೆಂಟ್ಸ್ ಆಗುತ್ತೆ. ನಿಮ್ಮ ಇಂಟರ್ವರ್ಟಿಬಲ್ ಡಿಸ್ಕ್ ಏನಿದೆ ಅದಕ್ಕೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಸೊ ಮಸಲ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ. ಸೊ ಆ ಒಂದು ಪಾರ್ಟ್ಗೆ ಒಳ್ಳೆ ಎಕ್ಸಸೈಸು. ಸೊ ಕ್ಯಾಟ್ ಆ್ಯಂಡ್ ಕೌ ಸ್ಟ್ರೆಚ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಲೋವರ್ ಬ್ಯಾಕ್ ಮಸಲ್ಸ್ ಎಕ್ಸಸೈಸ್ ಆಗುತ್ತೆ, ಪ್ಲಸ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಎರಡನೇದು ಚೈಲ್ಡ್ಸ್ ಪೋಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸಿಂಪಲ್, ಅದೇನಿಲ್ಲ, ವಜ್ರಾಸನಲ್ಲಿ ಕೂತ್ಕೊಳ್ಳುವಂಥದ್ದು. ನಂತರ ನಿಧಾನವಾಗಿ ಮುಂದಕ್ಕೆ ಬಗ್ಗುವಂಥದ್ದು. ಮುಂದಕ್ಕೆ ಬಗ್ಗಿ 2 ಕೈನ ಮುಂದುಗಡೆ ಚಾಚಿ ಹಣೆನ ನೆಲಕ್ಕೆ ತಾಗಿಸುವಂಥದ್ದು. ಹಿಂಗಡೆ ಬ್ಯಾಕ್ಗ್ರೌಂಡನ್ನು ತೋರಿಸಿದ್ದು ನೋಡಿ ಗೆಳೆಯರೆ. ಸಿಂಪಲ್ ಎಕ್ಸಸೈಸು. ಇದರಿಂದ ಏನು ಸರ್ ಅನುಕೂಲ ಅಂತಂದರೆ ನಿಮ್ಮ ಲೋವರ್ ಬ್ಯಾಕ್ಗೆ ಸ್ಟ್ರೆಚಸ್ ಸಿಗುತ್ತೆ, ಹಿಪ್ಸ್ಗೆ ಅಲ್ವಾ, ಹಿಪ್ಸ್ ಮಸಲ್ಸ್ಗೆ ಸ್ಟ್ರೆಚಸ್, ಮತ್ತು ಥೈ ಮಸಲ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ ನೋಡಿ. ಈ ರೀತಿಯ ಒಂದು ಪೋಷನ್ ನಾವು ರುಟೀನಾಗಿ ಮಾಡುವಂಥ ಡೇ ಆ್ಯಕ್ಟಿವಿಟೀಸಲ್ಲಿ ಮಾಡ್ತಾ ಇರಲ್ಲ. ಸೊ ಈ ರೀತಿಯ ಚೈಲ್ಡ್ಸ್ ಪೋಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಾ ಆವಾಗಲೇ ಹೇಳ್ದಂಗೆ ಥೈ ಮಸಲ್ಸು, ಹಿಪ್ ಜಾಯಿಂಟ್ ಮಸಲ್ಸ್ ಆಸ್ ವೆಲ್ ಆಸ್ ಲೋವರ್ ಬ್ಯಾಕ್ ಮಸಲ್ಸ್ಗೆ ಸ್ವಲ್ಪ ಸ್ಟ್ರೆಚ್ ಸಿಗುತ್ತೆ. 1 ಸೆಕೆಂಡ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಸೊ ಆ ಪೊಸಿಷನಲ್ಲಿ ಒಂದು ಹತ್ತಿರ 1 ಮಿನಿಟ್ ತನಕ ನೀವು ಪೊಸಿಷನ್ ಮೇಂಟೈನ್ ಮಾಡೋದು, ಡೀಪ್ ಬ್ರೀತಿಂಗ್ ಮಾಡ್ತಾ ಇರಬೇಕು. ಸೊ ಈ ಥರ ಮಾಡಿದ್ರೆ ಲೋವರ್ ಬ್ಯಾಕ್ಗೆ ಸ್ಪೆಸಿಫಿಕ್ಕಾಗಿ ಇದು ಎಕ್ಸಸೈಸ್ ಆಗುತ್ತೆ. ಇದರಿಂದ ಭಾಳ ಅನುಕೂಲ ಆಗುತ್ತೆ ಗೆಳೆಯರೆ. ಮೂರನೇದು ಪೆಲ್ವಿಕ್ ಟಿಲ್ಟ್ಸ್ ಅಂತೀವಿ. ಸೊ ಈ ಪೆಲ್ವಿಕ್ ಟಿಲ್ಟ್ಸ್ ಮಾಡೋದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಒಂದು ಅಬ್ಡೋಮಿನಲ್ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ ನೋಡಿ. ಸ್ಪೈನ್ ಹೇಳಿದ್ರೆ ನೀವು ಹೊಟ್ಟೆ ಅಂತಂದರೆ ಮುಂದ್ಗಡೆ ಎಲ್ಲ ಅಬ್ಡೋಮಿನಲ್ ಮಸಲ್ಸ್ ಬರುತ್ತೆ, ಹಿಂದ್ಗಡೆ ನಿಮ್ಮದು ಪ್ಯಾರಾಸ್ಪೈನಲ್ ಮಸಲ್ಸ್ ಬರುತ್ತಲ್ವ. ಸೊ ಮಸಲ್ಸ್, ಬ್ಯಾಕ್ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಇರಬೇಕು, ಅಬ್ಡೋಮಿನಲ್ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಇರಬೇಕು. ಸೊ ಅಬ್ಡೋಮಿನಲ್ ಮಸಲ್ಸ್ ಸ್ಟ್ರೆಂಥನಿಂಗ್ ಇರೋಕ್ಕೆ ಈ ಪೆಲ್ವಿಕ್ ಟಿಲ್ಟ್ಸ್ ಭಾಳ ಹೆಲ್ಪ್ ಆಗುತ್ತೆ ಗೆಳೆಯರೆ. ಈಗ ಸಿಂಪಲ್ ನಾನು ಬ್ಯಾಕ್ಗ್ರೌಂಡಲ್ಲಿ ತೋರಿಸಿತ್ತು ನೋಡಿ. ಏನಿಲ್ಲ, ಸಿಂಪಲಾಗಿ ಮಲ್ಕೊಳ್ಳುವಂಥದ್ದು. ಮಂಡಿನ ಮಡಚಿ ಪಾದನ ನೆಲದ ಮೇಲೆ ಹೂರ್ಬಿಟ್ಟು ಹೊಟ್ಟೆನ ಕಾಂಟ್ರಾಕ್ಟ್ ಮಾಡ್ತಾ ನಮ್ಮ ಲೋವರ್ ಬ್ಯಾಕ್ನ ಕೆಳಗೆ ತಳ್ಳಿಬಿಟ್ಟು ಒಂದು 10-15 ಸೆಕೆಂಡ್ ಇಟ್ಕೋಬೇಕು. ಎಲ್ಲ ಗೆಳೆಯರೆ ಎಲ್ಲ ಸ್ಟ್ರೆಂಥನಿಂಗ್ ಮಾಡೋದು. ಸೊ ಪ್ರತಿಯೊಂದು ಎಕ್ಸಸೈಸ್ 15 ಸೆಕೆಂಡ್ ಮೇಂಟೈನ್ ಮಾಡಬೇಕು ಅದೇ ಪೋಷನ್ನ. ಮತ್ತೆ ಲೂಸ್ ಬಿಟ್ಟು ಮತ್ತೆ ಟಿಲ್ಟ್ ಮಾಡೋದು, ಹೊಟ್ಟೆನ ಉಬ್ಬರಿಸಿ ಪೆಲ್ವಿಸ್ನ ಮೇಲೆ ಟಿಲ್ಟ್ ಮಾಡುವಂಥದ್ದು. ಸಿಂಪಲ್ ಎಕ್ಸಸೈಸು. ಈ ಪ್ರತಿಯೊಂದು ಎಕ್ಸಸೈಸ್ 10-15 ಮಾಡಬೇಕು ಗೆಳೆಯರೆ. ಯಾವುದೇ ಹೇಳ್ತೀನಿ ನಾನು, ಯಾವಾಗಲೂ ಒಂದೇ ದಿವಸ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಏನಂತ ಬೆನ್ನೋ ಬಂದ ತಕ್ಷಣ ಏನು ಮಾಡ್ಬಿಡ್ತಾರೆ, ಮನೆಯಲ್ಲ ಎಕ್ಸಸೈಸ್ ಮಾಡೋಕ್ಕೆ ಡಾಕ್ಟರ್ ಎಕ್ಸಸೈಸ್ ಮಾಡೋ ಅಂತ ಸಿಕ್ಕಾಡೆ ಮಾಡಿಸ್ಬಿಡೋದು. ಹಂಗೆ ಮಾಡಬೇಡಿ. ನಿಮ್ಮ ಲಿಮಿಟಲ್ಲಿ ಸ್ವಲ್ಪನೇ ಮಾಡ್ಕೊತ ಗ್ರಾಜುವಲ್ ಜಾಸ್ತಿ ಮಾಡ್ಕೊತ ಹೋಗೋದು. ಸೊ ಈ ರೀತಿ ಎಕ್ಸಸೈಸ್ ಮಾಡಿದ್ರೆ ಅಬ್ಡೋಮಿನಲ್ ಸ್ಟ್ರಾಂಗ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟು. ಈ ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕಂತ ಗೆಳೆಯರೆ. 4ನೇದು ಬಂದು ಬ್ರಿಡ್ಜ್ ಪೋಸ್ ಅಂತೀವಿ, ಬ್ರಿಡ್ಜ್ ಎಕ್ಸಸೈಸ್ ಅಂತ. ವೆರಿ ಸಿಂಪಲ್, ನಾನು ಭಾಳಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ. ನಾನು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಏನಿಲ್ಲ, ಅಂಗಾತ ಮಲ್ಕೊಳ್ತೀರ, ಹೊಟ್ಟೆ ಮೇಲೆ ಮಾಡಿ ಮಂಡಿನ 90 ಡಿಗ್ರೀಸ್ ಬೆಂಡ್ ಮಾಡ್ತೀರಾ, ಪಾದನ ಈ ಥರ ಹೂರ್ಬಿಟ್ಟು 2 ಕೈ ಸಪೋರ್ಟ್ ತೊಗೊಂಡು ಸೊಂಟ ಮೇಲೆ ಕೆತ್ತೀರ. ಸೊಂಟ ಮೇಲೆ ಕೆತ್ಬಿಟ್ಟು 10-15 ಸೆಕೆಂಡ್ ಮೇಂಟೈನ್ ಮಾಡಬೇಕು. ಮತ್ತೆ ಸ್ಲೋವಾಗಿ ಕೆಳಗೆ ಬಿಡಬೇಕು. ಮತ್ತೆ ಒಂದು 15 ಸೆಕೆಂಡ್ ಎತ್ತಬೇಕು, ಮತ್ತೆ 15 ಸೆಕೆಂಡ್ ಹೋಗಿ ಮತ್ತೆ ಕೇಳಬೇಕು. ಸೊ ಈ ಎಕ್ಸಸೈಸ್ ಮಾಡೋದೇನಂತ ಕೇಳಿದರೆ, ಲೋವರ್ ಬ್ಯಾಕ್ ಮಸಲ್ಸ್ಗೆ ಸ್ಟ್ರೆಂಥನಿಂಗ್ ಆಗುತ್ತೆ, ಪ್ಲಸ್ ಗ್ಲುಟಿಯಲ್ ಮಸಲ್ಸ್. ಗ್ಲುಟಿಯಲ್ ಅಂದರೆ ಪೃಷ್ಠಭಾಗದಲ್ಲಿರುವಂಥ ಮಸಲ್ಸ್. ಅದರಲ್ಲಿ 3 ಮಸಲ್ಸ್ ಬರುತ್ತೆ. ಗ್ಲುಟಿಯಸ್ ಮ್ಯಾಕ್ಸಿಮಸ್ ಅಂತಿದೆ, ಗ್ಲುಟಿಯಸ್ ಮೀಡಿಯಸ್ ಅಂತಿದೆ, ಗ್ಲುಟಿಯಸ್ ಮಿನಿಮಸ್ ಅಂತೆ. 3 ಮಸಲ್ಸ್ ಗ್ಲುಟಿಯಲ್ ಮಸಲ್ಸ್ ಈ ಪೃಷ್ಠಭಾಗದಲ್ಲಿರುವಂಥದ್ದು.
ಕುಂಡಿ ಭಾಗ ಪೃಷ್ಠಭಾಗ ಅಂತ ಆ ಮಸಲ್ಸ್ಟೇ ಸ್ಟ್ರೆಂಥನಿಂಗ್ ಆಗುತ್ತೆ. ಜೊತೆಗೆ ಆಮ್ಸ್ಟ್ರಿಂಗ್ ಮಸಲ್ಸ್, ಕೈಯಲ್ಲಿ ಕೆಲವು ಮಸಲ್ಸ್ ಬರುತ್ತೆ, ಆ 3 ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ. ಸೊ ಈ 3 ಮಸಲ್ಸು ಕೂಡ ಬ್ಯಾಕ್ ಪೇನ್ಗೆ ಭಾಳ ಕೌಂಟ್ ಆಗುತ್ತೆ. ಹಂಗೆ ಗೆಳೆಯರು ಈ ಎಕ್ಸಸೈಸ್ನ ರೆಗ್ಯುಲರ್ ಮಾಡಬೇಕು. ಒಂದೊಂದು ಎಕ್ಸಸೈಸ್ನ 10ರಿಂದ 15 ಸಲ ರಿಪೀಟ್ ಮಾಡೋದು ಭಾಳ ಒಳ್ಳೆಯದು. ಗೆಳೆಯರು 5ನೇ ಎಕ್ಸಸೈಸ್ ಬಂದ್ಬಿಟ್ಟು ನೀ ಟು ಚೆಸ್ಟ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಅಂದರೆ ನೀ ಅಂದರೆ ಮಂಡಿ, ಚೆಸ್ಟ್ ಭಾಗ ಎದೆ ಭಾಗಕ್ಕೆ ಸ್ಟ್ರೆಚ್ ಮಾಡುವಂಥದ್ದು ನೀ ಟು ಚೆಸ್ಟ್ ಸ್ಟ್ರೆಚ್ ಎಕ್ಸಸೈಸ್ ಅಂತ. ಇದು ಮಾಡೋದು ಏನಾಗುತ್ತೆ ಗೆಳೆಯರೆ, ನಮ್ಮ ಬ್ಯಾಕ್ ಲೋವರ್ ಬ್ಯಾಕ್ ಮಸಲ್ ಸ್ವಲ್ಪ ಜೆಂಟ್ಲಾಗಿ ಸ್ಟ್ರೆಚ್ ಆಗುತ್ತೆ, ಸ್ವಲ್ಪ ಮಸಾಜ್ ಹಂಗಾಗುತ್ತೆ. ಸೊ ಇದನ್ನ ಹೆಂಗೆ ಮಾಡಬೇಕು ಅಂತ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೀನಿ. ಆರಾಮ್ ಮಲ್ಕೊಳ್ತೀರಾ, ಎರಡೂ ಕಾಲನ್ನ ಮಡಿಸ್ತೀರ, ಮಂಡಿನ ಪಾದ ಮೇಲೆ ಒಂದೊಂದು ಸಲ ಒಂದೊಂದು ಕಾಲು ಮಾಡ್ಬೋದು, ಎರಡೂ ಒಟ್ಟಿಗೆ ಕೂಡ ಮಾಡ್ಬೋದು. ಸೊ ಬಿಗಿನಲ್ಲಿ ಹೇಳ್ಬೇಕಾದ್ರೆ ಒಂದು ಕಾಲು ಮಾಡಿ, ಒಂದು ಕಾಲನ್ನ ಹೇಳ್ಕೊಳ್ತೀರಾ, ಮಂಡಿನ ತೊಗೊಂಡು ಚೆಸ್ಟ್ ತನಕ ಇಟ್ಕೊಳ್ತೀರಾ. ಒಂದು 10ರಿಂದ 15 ಸೆಕೆಂಡ್ 5 ಪೊಸಿಷನ್ ಮೇಂಟೈನ್ ಮಾಡಬೇಕು. ಮತ್ತು ಜೆಂಟ್ಲಾಗಿ ಬಿಡ್ತೀರಾ, ಮತ್ತು ಆಪೋಸಿಟ್ ಲೆಗ್ ತೊಗೊಳ್ತೀರಾ, ಮತ್ತು 15 ಸೆಕೆಂಡ್ ಕೊಳ್ತೀರಾ, ಮತ್ತೆ ಬಿಡ್ತೀರಾ. ಸೊ ಆಮೇಲೆ ಎರಡೂ ಕೂಡ ಒಟ್ಟಿಗೆ ಮಾಡ್ಬೋದು. ಸೊ ಇದನ್ನು ನೀ ಜಾಯಿಂಟ್ ಮಂಡಿ ಹೋಗ್ಬಿಟ್ಟು ನಿಮ್ಮ ಚೆಸ್ಟ್ ಹತ್ರ ಬಂದ ನೀ ಟು ಚೆಸ್ಟ್ ಸ್ಟ್ರೆಚ್ ಆಗುತ್ತಲ್ವ, ನಿಮ್ಮ ಲೋವರ್ ಬ್ಯಾಕ್ ಮಸಲ್, ನಿಮ್ಮ ಮಂಡಿಯನ್ನು ನಿಮ್ಮ ಎದೆ ಭಾಗದ ಹೇಳಿದಾಗ ಏನಾಗುತ್ತೆ, ನಿಮ್ಮ ಪೃಷ್ಠಭಾಗದ ಮಾಂಸಖಂಡಗಳು, ತೊಡೆ ಮಾಂಸದ ಮಾಂಸಖಂಡಗಳು, ಲೋವರ್ ಬ್ಯಾಕ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಈ ರೀತಿಯ ಸ್ಟ್ರೆಚಿಂಗ್ ಆದಾಗ ಏನಾಗುತ್ತೆ, ಮಸಲ್ಸ್ ಕೂಡ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಮಸಲ್ಸ್ ಕೂಡ ಸ್ವಲ್ಪ ಸ್ಟ್ರೆಚಿಂಗ್ ಆಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಆ ಒಂದು ಫ್ರೀ ಮೂಮೆಂಟ್ಸ್ ಇಂಪ್ರೂವ್ ಆಗುತ್ತೆ. ಇಂಟರ್ವರ್ಟಿಬ್ರಲ್ ಡಿಸ್ಕಲ್ಲ ಇರ್ಬೋದು ಅಥವಾ ಲೋವರ್ ಸ್ಪೈನ್ ಇರ್ಬೋದು. ಸೊ ಅವಾಗ ಏನಾದರೂ ಸ್ಟ್ರೆಚಬಿಲಿಟಿ ಇನ್ಕ್ರೀಸ್ ಆಗಿ ಆಟೋಮೆಟಿಕ್ಕಾಗಿ ನಿಮ್ಗೆ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಬ್ಯಾಕ್ ಪೇನ್ ಬಂದಿರೋಂಥದ್ದು ಕಂಟ್ರೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಳಗೆ 6ನೇ ಟೆಸ್ಟ್ ಬಂದ್ಬಿಟ್ಟು ಬರ್ಡ್ ಡಾಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಬರ್ಡ್ ಅಂದರೆ ಪಕ್ಷಿ, ನಿಮ್ಗೆ ಗೊತ್ತಿದೆ, ಆಗ್ತಾ ಇರುವಂಥ ಪಕ್ಷಿ ಅನ್ಕೋಬೋದು. ಡಾಗ್ ಅಂದರೆ ನಾಯಿ. ಸೊ ಬರ್ಡ್ ಡಾಗ್ ಎಕ್ಸಸೈಸ್ ಹೆಂಗೆ ಮಾಡ್ತೀರಪ್ಪ ಅಂತಂದರೆ, ಇದರಿಂದ ಏನು ಚಾನ್ಸ್, ಒಂದು ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ. ಮಸಲ್ಸ್, ಲೋವರ್ ಬ್ಯಾಕ್ ಮಸಲ್ಸ್ ಇದೆಲ್ಲ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ನಿಮ್ಗೆ ಸ್ಟೇಬಲ್ ಆಗಿರುತ್ತೆ. ಮತ್ತು ಬ್ಯಾಲೆನ್ಸಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಕೂಡ ಭಾಳ ಇಂಪಾರ್ಟೆಂಟ್. ನೀವು ಪದೇ ಪದೇ ಬೀಳಬಾರ್ದು ಅಂದರೆ, ಬ್ಯಾಕ್ ಮಸಲ್ಸು ಮತ್ತು ಅಬ್ಡಮಲ್ಸ್ ಬ್ಯಾಲೆನ್ಸ್ ಇರಬೇಕಂದ್ರೆ ಇದು ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು. ಸ್ವಲ್ಪ ಕಷ್ಟ, ನಿಮಗೆ ಅಭ್ಯಾಸ ಇರೋರು ಸ್ವಲ್ಪ ಮಾಡ್ಕೊತ ಅಭ್ಯಾಸ ಮಾಡ್ಕೋಬೋದು. ತೀರಾ ದಪ್ಪಗಿರೋ, ತೀರಾ ವಯಸ್ಸಾದ್ರು ಮಾಡೋಕ್ಕೆ ಕಷ್ಟ ಆಗ್ಬೋದು. ಕಷ್ಟ ಆದರೆ ಅವಾಯ್ಡ್ ಮಾಡಿ, ಏನು ತಪ್ಪಿಲ್ಲ. ಒಂದು ಕಾರ್ಡಿನಲ್ ರೂಲ್ ಏನಪ್ಪ ಅಂದರೆ, ಯಾವುದೇ ಎಕ್ಸಸೈಸ್ ಮಾಡುವಾಗ ನೋವು ಆಗ್ತಾಯಿದ್ರೆ ನಾವು ಅವಾಯ್ಡ್ ಮಾಡಬೇಕು. ಅಥವಾ ನಿಮಗೆ ಕಷ್ಟ ಆಗಲ್ಲ ಅಂದರೂ ಕೂಡ ಅವಾಯ್ಡ್ ಮಾಡಿ. ಕಷ್ಟಪಟ್ಟು ಮಾಡಬೇಕು ಅಂತೇನಿಲ್ಲ. ಸೊ ಬರ್ಡ್ ಡಾಗ್ ಎಕ್ಸಸೈಸ್ ಹೇಗಪ್ಪ ಅಂತ ಹೇಳಿದ್ರೆ, ಮಾಮೂಲಿ ನಾಯಿ ಥರ ನಾನು ಪೋಸ್ಟ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಎರಡೂ ಕಾಲನ್ನ ಎರಡು ಮಂಡಿ ಮೇಲೆ ಮತ್ತು ಕೈ ಊರಿ ನಿಂತ್ಕೋತೀರಾ. ಫಸ್ಟು ಬಲಗಡೆ ಕಾಲನ್ನ ಮೇಲೆ ಕೆತ್ತೀರಾ, ಮತ್ತು ಆಪೋಸಿಟ್ ಎಡಗಡೆ ಕಾಲನ್ನ ಮೇಲೆ ಕೆತ್ತೀರಾ. ಒಂದು 10ರಿಂದ 15 ಸೆಕೆಂಡ್ ಅದೇ ಪೋಸ್ಟರ್ ಮೇಂಟೈನ್ ಮಾಡ್ತೀರಾ, ಕೆಳಗೆ ಬಿಡ್ತೀರಾ, ಮತ್ತು ರಿಪೀಟ್ ಇನ್ನೊಂದು ಸೈಡಿಂದ. ನೆಕ್ಸ್ಟಲ್ಲಿ ಏನು ಮಾಡ್ತೀರಾ, ಲೆಫ್ಟ್ ಸೈಡ್ನ ಮುಂದಕ್ಕೆ ಎತ್ತೀರಾ ಕೈನ. ಈಗ ಬಲಗಡೆ ಕಾಲು ರೈಟ್ ಸೈಡ್ನ ಮೇಲೆ ಚಾಚ್ತೀರಾ. ಸೊ ಈ ಥರ ಮಾಡೋದ್ರಿಂದ ಬರ್ಡ್ ಪೊಸಿಷನ್ ಅಂಬೋದು. ವಾಪಸ್ ಬಂದಾಗ ಡಾಗ್ ಪೊಸಿಷನ್, ಇದಕ್ಕೆ ಬರ್ಡ್ ಡಾಗ್ ಎಕ್ಸಸೈಸ್ ಅಂತ ಹೇಳೋದು. ಈ ಎಕ್ಸಸೈಸ್ ಮಾಡೋದು ನೀವು ಗಮನಿಸ್ಬೋದು, ಒಂದು ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಗೆಳೆಯರೆ. ಸೊ ಇದನ್ನು ನೀವು ರೆಗ್ಯುಲರಾಗಿ ಮಾಡೋದು ಭಾಳ ಒಳ್ಳೆಯದು ಗೆಳೆಯರೆ. ನಾನು ಸಿಂಪಲ್ ಆಗಿರುವಂಥ 6 ಎಕ್ಸಸೈಸ್ ಹೇಳ್ಕೊಟ್ಟೆ, ಭಾಳ ಮುಖ್ಯ. ರೆಗ್ಯುಲರಾಗಿ ಮಾಡಿ. ನಾನು ಅದರಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದೀನಿ, ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದೀನಿ, ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಕೂಡ ಹೇಳಿದ್ದೀನಿ, ಮತ್ತು ಮಸಲ್ ರಿಲ್ಯಾಕ್ಸ್ ಆಗುವಂಥ ಎಕ್ಸಸೈಸ್ ಕೂಡ ಹೇಳಿದ್ದೀನಿ. ಸಿಂಪಲ್ ಎಕ್ಸಸೈಸು ಮನೇಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಗೊತ್ತಾಯ್ತಲ್ಲ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್, ಯಾವಾಗಲೂ ಹೇಳ್ತಿರ್ತೀನಿ ನಾನು. ಸೊ ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ಗೆಳೆಯರೆ, ನಿಮ್ಮ ಬ್ಯಾಕ್ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಟೇಕ್ ಕೇರ್ ಆಫ್ ಯುವರ್ ಬ್ಯಾಕ್. ಇನ್ ಬ್ಯಾಕ್ ವಿಲ್ ಟೇಕ್ ಕೇರ್ ಆಫ್ ಯು. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ಮುನ್ನೂರೈವತ್ತಕ್ಕೂ ಹೆಚ್ಚು ವೀಡಿಯೋಸ್ ಮಾಡಿದ್ದೀನಿ. ದಯವಿಟ್ಟು ಆ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆನ್ನೋರಿಗೆಲ್ಲ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಯಾಕೆಂತಂದರೆ ಒಂದಲ್ಲ ಒಂದು ಸಲ ಬೆನ್ನೋ ಬಂದೇ ಬರುತ್ತೆ. ದಯವಿಟ್ಟು ವಿಡಿಯೋನ ಫಾರ್ವರ್ಡ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇದೇ ರೀತಿ ಪ್ರೋತ್ಸಾಹಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್.